ಸೊ ಗೈಸ್, ಜಿಯೋ ಫೀಚರ್ ಫೋನ್ ಜುಲೈ 21ಕ್ಕೆ ಲಾಂಚ್ ಆಗಿದೆ ಹಾಗೂ ಬೈ ನಾವು ನೀವು ಅದರ ಫೀಚರ್ಸ್ಗಳನ್ನು ತಿಳಿದುಕೊಂಡಿರಬಹುದು. ಸಾರಿ ಗೈಸ್, ನಾನು ಜಾಬ್ ಮಾಡ್ತಿರೋ ಸಲುವಾಗಿ ಇಮಿಡಿಯೇಟ್ ವಿಡಿಯೋಸ್ ಮಾಡೋದು ಬಹಳಷ್ಟು ಕಷ್ಟವಾಗುತ್ತೆ. ಸೊ ಗೈಸ್, ಲೆಟ್ಸ್ ಕಮ್ ಬ್ಯಾಕ್ ಟು ಜಿಯೋ ಫೀಚರ್ ಫೋನ್. ಇದರ ಫೀಚರ್ಸ್ ಬಗ್ಗೆ ನಾನು ಇನ್ಡೆಪ್ತ್ ಆಗಿ ಹೋಗಲ್ಲ, ಯಾಕೆಂದರೆ ಬೈ ನಾವು ನೀವೆಲ್ಲರೂ ತಿಳಿದುಕೊಂಡೇ ಇರ್ತೀರಾ. ಬಟ್ ಇದರಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಇನ್ನೂ ಬಹಳಷ್ಟಿದೆ. ಹಾಯ್ ಗಾಯ್ಸ್, ನಾನು ನಿಮ್ಮ ನಿತಿನ್ ಹಾಗೂ ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ಕನ್ನಡ. ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಗೈಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೇನೆಂದರೆ ಇದರ ಬೆಲೆ ಎಫೆಕ್ಟಿವ್ಲಿ ನಿಮಗೆ ₹0 ಸಿಗುತ್ತೆ. ಅಂದರೆ ನೀವು ಯಾವುದೇ ರೀತಿಯಾದಂಥ ಹಣ ನೀಡುವ ಅಗತ್ಯ ಇಲ್ಲ. ಆದರೆ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ನಾವು ₹1,500 ನೀಡಬೇಕಾಗುತ್ತದೆ ಹಾಗೂ ಈ ಹಣ ನಮಗೆ 3 ವರ್ಷದ ನಂತರ ಹಿಂದೆ ದೊರಕುತ್ತದೆ. ಸೊ ಸುತ್ತಾಡಿ ಫೋನ್ ನಿಮ್ಮ ಕೈಗೆ ಸಿಗಬೇಕಿದ್ರೆ ನೀವು ₹1,500 ನೀಡಲೇಬೇಕು. ಇವಾಗ ಇದು ನಿಮ್ಮ ಜವಾಬ್ದಾರಿ ಆಗುತ್ತೆ. ನೀವು ಆ ಫೋನ್ನ 3 ವರ್ಷಗಳ ಕಾಲ ಸಾಕಬೇಕು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು, ಕಳ್ಳತನ ಆಗದೇ ಇರೋ ಹಾಗೆ ಕಾಪಾಡಬೇಕು. ಬಟ್ ಒಂದು ವೇಳೆ ಕಳ್ಳತನ ಆದರೆ ಅಥವಾ ಬ್ರೇಕ್ ಆದರೆ ಅಥವಾ ವರ್ಕಿಂಗ್ ಕಂಡೀಷನ್ನಲ್ಲಿ ಇಲ್ಲದಿದ್ದರೆ ಜಿಯೋ ಆ ಫೋನ್ನ ಸ್ವೀಕರಿಸಲ್ಲ ಹಾಗೂ ನಿಮಗೆ ₹1,500 ಡೆಪಾಸಿಟ್ ಹಿಂದೆ ದೊರಕಲ್ಲ. ಇದರಿಂದ ಆ ಫೋನ್ ಪರ್ಮನೆಂಟ್ಲಿ ನಿಮ್ಮದೇ ಆಗುತ್ತದೆ. ಬಟ್ ಬೈ ಲಕ್ ಆ ಫೋನ್ 3 ವರ್ಷ ಪ್ರಾಪರ್ ವರ್ಕಿಂಗ್ ಕಂಡೀಷನ್ನಲ್ಲಿರೋ 10% ಚಾನ್ಸಸ್ ಇದ್ದರೂ ಸಹ ನೀವು ಕೊಂಡೋಗ್ಬೋದು ರಿಲಯನ್ಸ್ ಜಿಯೋ ಸ್ಟೋರ್ಗೆ ಹಾಗೂ ಅವರ ಬಳಿ ಹೇಳಬಹುದು, ನೋಡಿ ಬಾಸ್, ನಾನು ನಿಮ್ಮ ಫೋನ್ನ ತಂದಿಟ್ಟು ಬಿಟ್ಟಿದ್ದೀನಿ, ಇವಾಗ ನೀವು ನನ್ನ ₹1,500 ಡೆಪಾಸಿಟ್ ಹಣನ ರಿಟರ್ನ್ ಮಾಡಿ ಅಂತ. ಆ್ಯಂಡ್ ಸೆಕೆಂಡ್ ವಿಷಯ ಏನಂದರೆ, ಈ ಫೀಚರ್ ಫೋನ್ಗೆ ನಿಮಗೆ ₹153ನ ಸ್ಪೆಷಲ್ ಟ್ಯಾರಿಫ್ ಪ್ಲ್ಯಾನ್ ಸಿಗುತ್ತದೆ. ಬಟ್ ಈ ಟ್ಯಾರಿಫ್ ಪ್ಲ್ಯಾನ್ ಓನ್ಲಿ ಈ ಫೋನ್ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತದೆ. ನಿಮಗೆ ಈ ಪ್ಲ್ಯಾನ್ಸ್ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ಕೇಳಿ. ಈ ₹150 ಪರ್ ಮಂತ್ ಪ್ಲ್ಯಾನ್ನಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲ್ಸ್ ಹಾಗೂ ಅನ್ಲಿಮಿಟೆಡ್ SMS ಸಿಗುತ್ತದೆ ಹಾಗೂ ಅದರ ಜೊತೆ 500 MBಯ ಡೇಟಾ ಕೂಡ ಸಿಗುತ್ತದೆ. ಈ FUP ಕ್ರಾಸ್ ಆದ ನಂತರ 128 KB ಸ್ಪೀಡ್ನಲ್ಲಿ ಅನ್ಲಿಮಿಟೆಡ್ ಡೇಟಾ ಸಿಗುತ್ತದೆ. ಸೊ ಫ್ರೆಂಡ್ಸ್, ನಾವು ಸರಿಯಾಗಿ ಗಮನಿಸಿದರೆ ನೋಡಬಹುದು ₹309ಗೆ 1 GB ಸಿಗುವ ಪ್ಲ್ಯಾನ್ನ ಅರ್ಧ ಮಾಡಿದರೆ ಆಲ್ಮೋಸ್ಟ್ 153 ಹತ್ತಿರ ಆಗುತ್ತದೆ ಹಾಗೂ ನಿಮಗೆ ಇದರಲ್ಲಿ 500 MB ಪರ್ ಡೇ ಡೇಟಾ ಸಿಗುತ್ತದೆ. ಸೊ ನೀವೇನಾದರೂ ಈ ಫೋನ್ನ ಖರೀದಿ ಮಾಡಿ ಇದರಲ್ಲಿ ಹಾಟ್ಸ್ಪಾಟ್ ಇದ್ದರೆ ಆ ಹಾಟ್ಸ್ಪಾಟ್ನ ಯೂಸ್ ಮಾಡಿಕೊಂಡು ಇನ್ನಷ್ಟು ಕಡಿಮೆ ದರದಲ್ಲಿ 1 GB ಪರ್ ಡೇ ಇಂಟರ್ನೆಟ್ನ ಉಪಯೋಗಿಸಬೇಕೆಂದು ಯೋಚಿಸುತ್ತಿದ್ದರೆ ಸಾರಿ ಫ್ರೆಂಡ್ಸ್, ನಿಮಗೆ ಸಿಗೋದು ಬರೀ 500 MB ಡೇಟಾ ಪರ್ ಡೇ ಹಾಗೂ ಜಿಯೋ ಇನ್ನೂ ಕೂಡ ಈ ಫೋನ್ನಲ್ಲಿ ಹಾಟ್ಸ್ಪಾಟ್ಸ್ ಫೆಸಿಲಿಟಿ ನೀಡುವ ಯಾವುದೇ ಕನ್ಫರ್ಮೇಷನ್ ನೀಡಿಲ್ಲ. ಬಟ್ ಇಲ್ಲಿ ಒಂದು ವಿಷಯ ಏನೆಂದರೆ, ನೀವು ₹1,500 ಸೆಕ್ಯೂರಿಟಿ ಡೆಪಾಸಿಟ್ ನೀಡಿ ಈ ಫೋನನ್ನು ಪಡ್ಕೊಂಡ ಮೇಲೆ ಈ ಹಣ ಹಿಂದೆ ದೊರಕುತ್ತೋ ಇಲ್ಲವೋ ಇದು 3 ವರ್ಷದ ನಂತರದ ಮಾತು. ಇಲ್ಲಿರೋ ಇಂಪಾರ್ಟೆಂಟ್ ವಿಷಯ ಏನೆಂದರೆ, ನೀವು 3 ವರ್ಷದವರೆಗೂ ₹153 ರೀಚಾರ್ಜನ್ನು ಪ್ರತಿ ತಿಂಗಳು ಮಾಡ್ತಾ ಇರಬೇಕು. ಅಂದರೆ 153 ಅನ್ನು 36 ತಿಂಗಳುಗಳಿಗೆ ಗುಣಿಸಿದರೆ ₹5,508 ಆಗುತ್ತದೆ. ನೀವು ಈ ಫೋನ್ನ ಯೂಸ್ ಮಾಡಬೇಕಿದ್ರೆ 3 ವರ್ಷಕ್ಕೆ ₹5,508 ಖರ್ಚು ಮಾಡಲೇಬೇಕು ಈ ಪ್ಲ್ಯಾನ್ನ ಆಕ್ಟಿವೇಟ್ ಮಾಡಬೇಕಿದ್ರೆ. ಬಟ್ ಇನ್ನು ಈ ₹153 ಪ್ಲ್ಯಾನ್ ಕಂಪಲ್ಸರಿ ಹಾಕಲೇಬೇಕೆಂದು ಜಿಯೋ ಇಲ್ಲಿ ಎಲ್ಲಿಯೂ ಕೂಡ ತಿಳಿಸಿಲ್ಲ. ಕಾದು ನೋಡೋಣ, ಜಿಯೋ ಇಲ್ಲಿ ಅದನ್ನು ನಮ್ಮ ಪರ್ಸನಲ್ ಚಾಯ್ಸ್ ಆಗಿ ಬಿಟ್ಟರೂ ಬಿಡ್ಬೋದು. ಇದನ್ನೆಲ್ಲ ಸಿಂಪಲ್ ವರ್ಡ್ಸ್ನಲ್ಲಿ ಸಮ್ಮಪ್ ಮಾಡೋದಾದರೆ ನಿಮಗೆ ಈ ಫೋನ್ ಬಾಡಿಗೆಗೆ ಸಿಗುತ್ತದೆ ಅಂತ ಅನ್ಕೋಬೇಕು ಹಾಗೂ ನೀವು ಇದಕ್ಕಾಗಿ ಫಿಕ್ಸೆಡ್ ಡೆಪಾಸಿಟ್ ಆಗಿ ₹1,500 ನೀಡಲೇಬೇಕಾಗುತ್ತದೆ ಹಾಗೂ ₹153 ಅಥವಾ ತಿಂಗಳ ಬಾಡಿಗೆ ನೀಡಬೇಕಾಗುತ್ತದೆ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ 3 ವರ್ಷಕ್ಕೆ ಟೋಟಲ್ ಆಗಿ ₹5,000 ಹೇಗೂ ಕ್ರಾಸ್ ಆಗಿಬಿಡುತ್ತೆ. ಇಷ್ಟೇ ಅಲ್ಲ, ಇಲ್ಲಿ ನಿಮಗೆ ಕೇಬಲ್ ಟಿವಿ ನೆಟ್ವರ್ಕ್ ತರ ಫೀಚರ್ಸ್ ಕೂಡ ಸಿಗುತ್ತದೆ. ಇದಕ್ಕಾಗಿ ನೀವು ₹309 ಸಪರೇಟ್ ರೀಚಾರ್ಜ್ ಮಾಡ್ಕೋಬೇಕು ಪ್ರತಿ ತಿಂಗಳು. ಇದರಿಂದ ನೀವು ಈ ಫೀಚರ್ ಫೋನ್ನಲ್ಲಿ ಜಿಯೋ ಟಿವಿ ಆ್ಯಪ್ ಓಪನ್ ಮಾಡಿ ನಮ್ಮ ಟಿವಿ ಜೊತೆ ಕನೆಕ್ಟ್ ಕೂಡ ಮಾಡಿಕೊಂಡು ಸ್ಟ್ರೀಮ್ ಮಾಡ್ಕೋಬಹುದು. ಮುಖೇಶ್ ಅಂಬಾನಿ ಅವರ ಪ್ರಕಾರ ನಾವು ಪ್ರತಿದಿನ 2 ರಿಂದ 3 ಗಂಟೆಗಳ ಕಾಲ ಈ ಟಿವಿನ ವೀಕ್ಷಿಸಬಹುದು. ಸೊ ಇವಾಗ ಅರೈಸ್ ಆಗುವ ಕ್ವೆಶನ್ ಏನಂತ ಹೇಳಿದ್ರೆ, ಇದು ಯಾವಾಗ ಹಾಗೂ ಹೇಗೆ ಸಿಗುತ್ತದೆ ಅಂತ. ಗೈಸ್, 15th ಆಗಸ್ಟ್ಗೆ ಇದರ ಬೀಟಾ ಟೆಸ್ಟಿಂಗ್ ಸ್ಟಾರ್ಟ್ ಆಗುತ್ತದೆ ಹಾಗೂ 24th ಆಗಸ್ಟ್ಗೆ ಇದರ ಪ್ರೀ ಬುಕಿಂಗ್ ಸ್ಟಾರ್ಟ್ ಆಗುತ್ತದೆ. ಪ್ರೀ ಬುಕಿಂಗ್ ಇನ್ ದ ಸೆನ್ಸ್, ನೀವು ಜಿಯೋ ಸಿಮ್ನ ಖರೀದಿಸುವಾಗ ನೋಡಿರೋ ಲೈನ್ನ ತರಾನೇ ಇಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಲೈನ್ನಲ್ಲಿ ನಿಂತುಕೊಂಡು ₹1,500 ನೀಡಿ ಪ್ರೀ ಬುಕ್ ಮಾಡಬೇಕಾಗುತ್ತದೆ. ಆ ನಂತರ ಈ ಫೋನ್ ನಿಮ್ಮ ಕೈಗೆ ಸೆಪ್ಟೆಂಬರ್ ನಂತರ ಸಿಗಬಹುದು. ಈ ಬುಕಿಂಗ್ ಅನ್ನು ನೀವು ಮೈ ಜಿಯೋ ಆ್ಯಪ್ನಲ್ಲಿ ಮಾಡಬಹುದು ಅಥವಾ ಯಾವುದಾದ್ರೂ ರಿಲಯನ್ಸ್ ಜಿಯೋ ರಿಟೇಲರ್ನ ಬಳಿ ಹೋಗಿ ಕೂಡ ಬುಕ್ ಮಾಡಿಸ್ಕೋಬಹುದು. ಸೊ ಫ್ರೆಂಡ್ಸ್, ಒಂದು ವಿಷಯದ ಬಗ್ಗೆ ಬಹಳಷ್ಟು ಜಾಗರೂಕರಾಗಿರಿ. ಜಿಯೋ ಫೋನ್ ಪ್ರೀ ಬುಕಿಂಗ್ ಸ್ಟಾರ್ಟ್ ಆದ ನಂತರ ಬಹಳಷ್ಟು ಫೇಕ್ ಹಾಗೂ ಡುಪ್ಲಿಕೇಟ್ ವೆಬ್ಸೈಟ್ಸ್ಗಳು ಹಾಗೂ ಮೊಬೈಲ್ ಆ್ಯಪ್ಗಳು ಪ್ರೀ ಬುಕಿಂಗ್ ಮಾಡುತ್ತವೆ ಎಂದು ನಿಮಗೆ ಸಿಗಬಹುದು. ಬಟ್ ಬಿ ಕೇರ್ಫುಲ್ ಫ್ರೆಂಡ್ಸ್, ನೀವು ಅಫಿಷಿಯಲ್ ಜಿಯೋ ವೆಬ್ಸೈಟ್, ಆ್ಯಪ್ ಹಾಗೂ ರಿಟೇಲರ್ ಮೂಲಕವೇ ಬುಕ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಮಾಹಿತಿಯು ಆನ್ಲೈನ್ ಫ್ರಾಡ್ ಮಾಡುವವರ ಬಳಿ ಸೇರಬಹುದು. ಇದರ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಬಂದರೂ ನೀವು ಎಲ್ಲರಿಗಿಂತ ಮೊದಲಾಗಿ ನನ್ನ ಚಾನೆಲ್ನಲ್ಲಿ ನೋಡಬಹುದು. ಇದಕ್ಕಾಗಿ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾನು ಇದೇ ರೀತಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳ ಬಗ್ಗೆ ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಸೊ ನೀವು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನನ್ನ ವಿಡಿಯೋಸ್ ನೋಟಿಫಿಕೇಶನ್ ಮೂಲಕ ನಿಮಗೆ ಅತಿ ಬೇಗನೆ ದೊರಕುತ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಕೆಳಗಡೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾವು ಸಿಗೋಣ ನಮ್ಮ ಮುಂದಿನ ವಿಡಿಯೋಸ್ನಲ್ಲಿ. ಟಿಲ್ ದೆನ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.